ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನಪ್ಪಾ ಅಂತಂದ್ರೆ ಭಾರತೀಯ ಅಂಚೆ ಇಲಾಖೆ ನೇಮಕಾತಿ 2026. ಸ್ನೇಹಿತರೆ, ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕಾಗತ್ತೆ, ಅರ್ಜಿ ಸಲ್ಲಿಕೆ ದಿನಾಂಕ, ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ, ಅದೇ ರೀತಿ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳೆಷ್ಟು, ಓಕೆ, ಈ ತರದ ಒಂದು ಕುಲಂಕುಷವಾಗಿ ಫುಲ್ ನೋಟಿಫಿಕೇಶನ್ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಕೊಡೋದ್ರಿಂದ ತಪ್ಪದೆ ನಿಮಗೆ ನೋಟಿಫಿಕೇಶನ್ ಬರಲಿದೆ. ಪ್ರೀತಿಯ ಸ್ನೇಹಿತರೆ, ಫುಲ್ ನೋಟಿಫಿಕೇಶನ್ ವಿವರವನ್ನು ನಾವು ಇಲ್ಲಿ ಕುಲಂಕುಷವಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಯಾವ ಒಂದು ಇಲಾಖೆಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆಪ್ಪ ಅಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಂದ್ರೆ ಭಾರತೀಯ ಅಂಚೆ ಇಲಾಖೆಯಿಂದ ಅಂದ್ರೆ ಒಂದು ಭಾರತ ಸರ್ಕಾರದ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಎಷ್ಟು ಪೋಸ್ಟ್ಗಳನ್ನು ಕರೆದಿದ್ದಾರಪ್ಪ ಅಂದ್ರೆ ಇಲ್ಲಿ 28,740 ಹುದ್ದೆ ಇರ್ತಕ್ಕಂಥದ್ದು. 2026 ಇದು ಒಂದು ಬೃಹತ್ ಹುದ್ದೆಗಳ ನೇಮಕಾತಿ ಅಂತ ಹೇಳಬಹುದಾಗಿದೆ ಭಾರತೀಯ ಅಂಚೆ ಇಲಾಖೆಯಲ್ಲಿ. ಅದೇ ರೀತಿ ಈ ಒಂದು ಹುದ್ದೆಗೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಿ ಒಂದು ಕೆಲಸವನ್ನ ನಿರ್ವಹಿಸಬೇಕಪ್ಪ ಅಂದ್ರೆ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಕೆಲಸವನ್ನ ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆಯಪ್ಪ ಅಂತಂದ್ರೆ ಗ್ರಾಮ್ ಡೆಕ್ ಮತ್ತು ಸೇವಕ, BPM ಮತ್ತು APPM ಇರ್ತಕ್ಕಂಥ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತ ನಾವು ಮಾಹಿತಿ ನೋಡಾದ್ರೆ 10,000ದಿಂದ 29,380 ರೂಪಾಯಿವರೆಗೂ ವೇತನ ಸಿಗಲಿದೆ. ಎಷ್ಟು? 10,000ದಿಂದ 29,380 ಅಂದ್ರೆ 10,000 ರೂಪಾಯಿ ಅನ್ನೋದೇನಿದೆ ನಿಮಗೆ ಇದು ಮೂಲ ಬೇಸಿಕ್ ವೇತನವಾಗಿರಲಿದೆ. ಓವರಾಲ್ ಸಿಗ್ತಕ್ಕಂಥ ನಿಮಗೆ ಸ್ಯಾಲ್ರಿ 29,380 ರೂಪಾಯಿ ಸಿಗ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇದು 7ನೇ ವೇತನ ಅಂದ್ರೆ ಇದು 7 CPC ವೇತನ ದಿನವಾಗುವುದು. ಇದೇ ಜನವರಿ 2026ರಿಂದ ಇಲ್ಲಿ 8th ಕಮಿಷನ್ ಇರ್ತಕ್ಕಂಥ ಒಂದು ಲಾಗು ಏನಾಗ್ಬಿಟ್ರೆ ನಿಮಗೆ ಇಲ್ಲಿ 50+ ಸ್ಯಾಲರಿಯನ್ನು ದೊರೆಯಲಿದೆ. ಎಷ್ಟಿರ್ತಕ್ಕಂಥದ್ದು 50+ ಸ್ಯಾಲರಿ ದೊರೆಯಲಿದೆ. ಅದೇ ರೀತಿ ಈಗ ನಾವು ಕುಲಂಕುಷವಾಗಿ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟು ಅಂತ ನಾವು ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ತಾವುಗಳಲ್ಲಿ ಗಮನಿಸಬಹುದಾಗಿದೆ ಸ್ಟೇಟ್ ನೇಮ್ ಮತ್ತು ನಂಬರ್ ಆಫ್ ಪೋಸ್ಟ್ ಇರ್ತಕ್ಕಂಥ ಅಂದ್ರೆ ಯಾವ ಒಂದು ರಾಜ್ಯಕ್ಕೆ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟು ಅಂತ ನಾವು ಮಾಹಿತಿ ನೋಡಾದ್ರೆ ಮೊದಲಾಗಿ ಆಂಧ್ರ ಪ್ರದೇಶ ಕರೆದಿರ್ತಕ್ಕಂಥ 1060, ಅಸ್ಸಾಂಗೆ ಕರೆದಿರ್ತಕ್ಕಂಥದ್ದು 639, ಬಿಹಾರಿಗೆ ಕರೆದಿರ್ತಕ್ಕಂಥದ್ದು 1347, ಛತ್ತೀಸ್ಗಢಗೆ ಇರ್ತಕ್ಕಂಥದ್ದು 1155, ಡೆಲ್ಲಿಗೆ ಕರೆದಿರ್ತಕ್ಕಂಥದ್ದು 42 ಹುದ್ದೆಗಳು, ಗುಜರಾತ್ಗೆ ಕರೆದಿರ್ತಕ್ಕಂಥ 1830 ಹುದ್ದೆಗಳು, ಹರಿಯಾಣಗೆ ಕರೆದಿರ್ತಕ್ಕಂಥದ್ದು 270 ಹುದ್ದೆಗಳು, ಹಿಮಾಚಲ ಪ್ರದೇಶಕ್ಕೆ 520, ಜಮ್ಮು ಅಂಡ್ ಕಾಶ್ಮೀರ ಕರೆದಿದ್ದ 267, ಜಾರ್ಖಂಡ್ಗೆ ಕರೆದಿರ್ತಕ್ಕಂಥದ್ದು 908, ಕರ್ನಾಟಕಕ್ಕೆ ಕರೆದಿರ್ತಕ್ಕಂಥ ಹುದ್ದೆಗಳು 1023. ನೋಡಿ, ನಮ್ಮ ಒಂದು ಕರ್ನಾಟಕಕ್ಕೆ ಕರೆದಿರ್ತಕ್ಕಂಥ ಒಂದು ಅಂಚೆ ಇಲಾಖೆಗಳ ಹುದ್ದೆ 1023. ಈ 1023 ಜಿಲ್ಲೆ ಮತ್ತು ತಾಲೂಕಿಗೆ ಸಂಬಂಧಪಟ್ಟ ಹುದ್ದೆಗಳಾಗಿರಲಿದೆ. ಕೇರಳ ರಾಜ್ಯಕ್ಕೆ ಕರೆದಿರ್ತಕ್ಕಂಥ ಹುದ್ದೆಗಳು 1,691, ಮಧ್ಯಪ್ರದೇಶ ಕರೆದಿರ್ತಕ್ಕಂಥದ್ದು 2,120, ಮಹಾರಾಷ್ಟ್ರಕ್ಕೆ ಕರೆದಿರ್ತಕ್ಕಂಥದ್ದು 3,553 ಹುದ್ದೆಗಳು. ಅದೇ ರೀತಿ ನಾರ್ತ್ ಈಸ್ಟರ್ನ್ ಕರೆದಿರ್ತಕ್ಕಂಥ 1,014, ಒಡಿಸ್ಸಾಗೆ ಕರೆದಿರ್ತಕ್ಕಂಥದ್ದು 1,191, ಪಂಜಾಬಿಗೆ 262, ರಾಜಸ್ಥಾನಿಗೆ 634, ಉತ್ತರ ಪ್ರದೇಶ ಇರ್ತಕ್ಕಂಥ 3,169, ಉತ್ತರಾಖಂಡ್ಗೆ 445, ವೆಸ್ಟ್ ಬೆಂಗಾಲ್ ಕರೆದಿರ್ತಕ್ಕಂಥ 2,982 ಹುದ್ದೆಗಳು ಇರ್ತಕ್ಕಂಥದ್ದು, ತೆಲಂಗಾಣಗೆ ಕರೆದಿರ್ತಕ್ಕಂಥದ್ದು 609 ಹುದ್ದೆಗಳು. ಅದೇ ರೀತಿ ತಮಿಳುನಾಡಿಗೆ ಕರೆದಿರ್ತಕ್ಕಂಥದ್ದು 2,009 ಹುದ್ದೆಗಳು. ನೋಡಿ, ನಮ್ಮ ಒಂದು ಭಾರತಾದ್ಯಂತ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮಗೆ ಕರ್ನಾಟಕಕ್ಕೆ ಮೀಸಲಿರ್ತಕ್ಕಂಥ ಹುದ್ದೆಗಳು 1,023 ಹುದ್ದೆಗಳಾಗಿರಲಿದೆ. ಅದೇ ರೀತಿ ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂದ್ರೆ ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದ್ರೆ ಕೇವಲ SLC ತೇರ್ಗಡೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಈ ಒಂದು ಹುದ್ದೆನ ಪಡೆದುಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಸ್ಯಾಲರಿ ಡೀಟೇಲ್ಸ್ ವೈಸ್ ನಾವು ನೋಡೋದಾದ್ರೆ ಗ್ರಾಮ ಡೆಕ್ ಸೇವಕ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಇರ್ತಕ್ಕಂಥದ್ದು 12,000ದಿಂದ 29,380 ರೂಪಾಯಿ ವೇತನವಿದ್ದರೆ
ಗ್ರಾಮ್ ಡೆಕ್ ಸೇವಕ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಇರ್ತಕ್ಕಂಥದ್ದು 10,000ದಿಂದ 24,470 ರೂಪಾಯಿ. ಅಂದ್ರೆ ವಿವಿಧ ಹುದ್ದೆಗಳು ಕರೆದಿದ್ದಾರೆ. ಆ ಹುದ್ದೆಗೆ ಅನುಗುಣವಾಗಿ ಇರ್ತಕ್ಕಂಥ ವೇತನವಿದು. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಯೋಮಿತಿ ಎಷ್ಟಿರಬೇಕು ಅಪ್ಪ ಅಂತಂದ್ರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಮಿನಿಮಮ್ ಇರ್ತಕ್ಕಂಥದ್ದು 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 40 ವರ್ಷ. 18ರಿಂದ 40 ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ನೀಡಲಾಗಿದೆ. ಯಾರೆಲ್ಲ ಒಂದು ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆಪ್ಪ ಅಂದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಜನರಲ್ ಕ್ಯಾಟಗರಿಗೆ 10 ವರ್ಷಗಳು ಮತ್ತು PWD OBC ಅಭ್ಯರ್ಥಿಗಳಿಗೆ 13 ವರ್ಷ, PWD SC/ST ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ವಯೋಮಿತಿ 15 ವರ್ಷಗಳ ಕಾಲ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಸ್ನೇಹಿತರೆ, ಅದೇ ರೀತಿ ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಫೀ ಬಗ್ಗೆ ನಾವು ಮಾಹಿತಿ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳು, SC/ST ಅಭ್ಯರ್ಥಿಗಳು, PWD ಅಭ್ಯರ್ಥಿಗಳು ಮತ್ತು ಇಲ್ಲಿ ಟ್ರಾನ್ಸ್ಮೆನ್ ಮತ್ತು ಕ್ಯಾಂಡಿಡೇಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. SC/ST ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು, PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಅಂದ್ರೆ ಈ ಒಂದು ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಇನ್ನು ಅದರ್ ಕ್ಯಾಂಡಿಡೇಟ್ ಇರ್ತಕ್ಕಂಥ 100 ರೂಪಾಯಿ ಅರ್ಜಿ ಶುಲ್ಕ, ಅಂದ್ರೆ ಒಂದು OBC ಮತ್ತು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವಿದೆ. ಹಾಗಾದ್ರೆ ಈ 100 ರೂಪಾಯಿ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಫೋನ್ ಪೇ ಮುಖಾಂತರ ಈ ಒಂದು ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀ ನೀವು ಡೈರೆಕ್ಟ್ ಆಗಿ ಪೇ ಮಾಡಬಹುದಾಗಿದೆ. ಅದೇ ರೀತಿ ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೀತದಪ್ಪ ಅಂದ್ರೆ ಬೇಸ್ಡ್ ಆನ್ ಮೆರಿಟ್ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂಟ್ರು. ಸ್ನೇಹಿತರೆ, ಈ ಒಂದು ಹುದ್ದೆನ ಪಡೆದುಕೊಳ್ಳಬೇಕಾದರೆ ಯಾವುದೇ ರೀತಿಯ ಎಕ್ಸಾಮ್ ಬರೀದಾನೆ ನೇರ ನೇಮಕಾತಿಯಾಗಿರ್ತಕ್ಕಂಥ ಹುದ್ದೆಗಳಾಗಿರೋದೇ. ಅಂದ್ರೆ ನೀವು ಯಾವುದೇ ರೀತಿ ಎಕ್ಸಾಮ್ ಬರೀಬೇಕಾಗಿಲ್ಲ. ನೀವು ಗಳಿಸಿರ್ತಕ್ಕಂಥ ಏನೋ 10ನೇ ತರಗತಿಯಲ್ಲಿ ಗಳಿಸಿರ್ತಕ್ಕಂಥ ಏನು ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗುವುದು. ಈ ಮೆರಿಟ್ ಲಿಸ್ಟ್ ದಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಕಟಪ್ ಆಗಿರ್ತದೆ ಆ ಅಭ್ಯರ್ಥಿಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟ್ರೂ ಮಾಡಿ ಇದರಲ್ಲಿ ನೇರ ನೇಮಕಾತಿ ಮಾಡಲಾಗುವುದು ಮೆರಿಟ್ ಆಧಾರದ ಮೇಲೆ. ಹಾಗಾದ್ರೆ ಈ ಒಂದು ಹುದ್ದೆಗಳನ್ನ ಹೇಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಪ್ಪ ಅಂತಂದ್ರೆ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ನೋಡಿ, ಈ ಒಂದು ಹುದ್ದೆ ಏನಿದೆ ನೀವು ಆನ್ಲೈನ್ ಮೂಲಕವೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈ ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ಅಪ್ಲಿಕೇಶನ್ ಓಪನ್ ಆಗಿದೆ. ಡೈರೆಕ್ಟ್ ಆಗಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 31/1/2026 ಅಂದ್ರೆ 31/1/2026 ಪ್ರಾರಂಭವಾಗಲಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ಫೆಬ್ರವರಿ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ನಿಮಗೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 16/2/2026 ಮತ್ತು ಇದು ಆನ್ಲೈನ್ ಪೇಮೆಂಟ್ ಮತ್ತು ಸಬ್ಮಿಟ್ ಮಾಡೋಕ್ಕೆ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಕಾಲಾವಕಾಶ ಇರ್ತಕ್ಕಂಥದ್ದು 16 ಫೆಬ್ರವರಿ 2026 ಇಷ್ಟರೊಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಡೇಟ್ ಆಫ್ ಬರ್ತ್ ಮತ್ತು ಕನೆಕ್ಷನ್ ಏನಾದರೂ ಇದ್ರೆ ನಿಮಗೆ ಇಲ್ಲಿ ಫೆಬ್ರವರಿ 18th ನಿಂದ 19th ಫೆಬ್ರವರಿಗೂ 2026 ಒಳಗೆ ಅಂದ್ರೆ ನೀವು ಡಾಕ್ಯುಮೆಂಟ್ ಹಾಕಿದ್ರು ಕೂಡ ಅಲ್ಲಿ ಏನಾದ್ರು ಕರೆಕ್ಷನ್ ಇದ್ರು ಕೂಡ 18th ಫೆಬ್ರವರಿ ಟು 19th ಫೆಬ್ರವರಿ ಕೂಡ ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅದೇ ರೀತಿ ಈ ಒಂದು ಫುಲ್ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಆಡಿ ವಿವರವನ್ನು ಕೊಟ್ಟಿದ್ದೇನೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನನ್ನ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋದರೆ ನಿಮಗೆ ದೊರೆಯಲಿದೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯದಿರಿ. ಧನ್ಯವಾದ.